ಎಲ್ರಿಗೂ ನಮಸ್ಕಾರ ಗುರುವೆ, ನಾನು ನಿಮ್ಮ ರಕ್ಷಿತ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಇವತ್ತು ನಾನು ನಿಮಗೆ ಒಂದು ಬೆಂಕಿ ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದ್ರೆ ಈ ಒಂದು ಅಪ್ಲಿಕೇಶನ್ ಬಳಸ್ಕೊಂಡು ಮೊಬೈಲ್ ಫೋನ್ ಮೂಲಕನೇ ನೀವು ಡೈಲಿ ಅರ್ನಿಂಗ್ ಅನ್ನ ಮಾಡಬಹುದು. ನಾನು ಕೂಡ ಈ ಒಂದು ಅಪ್ಲಿಕೇಶನ್ ಬಳಸ್ಕೊಂಡು ಕೇವಲ ಒಂದೇ ದಿನಕ್ಕೆ 4,000 ರೂಪಾಯಿ ದುಡ್ಡನ್ನ ಅರ್ನಿಂಗ್ ಮಾಡ್ಕೊಂಡಿದ್ದೀನಿ. ಎಷ್ಟು ಬೇಗ ಪೇಮೆಂಟ್ ಬ್ಯಾಂಕ್ ಅಕೌಂಟ್ಗೆ ರಿಸೀವ್ ಆಗುತ್ತೆ ಅಂದ್ರೆ ನೀವು ನಿಜವಾಗ್ಲೂ ನಂಬಲ್ಲ. ಪಕ್ಕದಲ್ಲಿ ನಿಮಗೆ ಪ್ರೂಫ್ ಅನ್ನ ಮೆನ್ಷನ್ ಮಾಡ್ತಾ ಇದ್ದೀನಿ. ನನ್ನ ವ್ಯಾಲೆಟ್ ಅಲ್ಲಿ ನೋಡ್ತಿರ್ಬೋದು 4,000 ರೂಪಾಯಿ ದುಡ್ಡು ಇರುವಂತದ್ದು. ಸಿಂಪಲ್ ಆಗಿ ವಿತ್ಡ್ರಾ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ನಮ್ಗೆ ಇಲ್ಲಿ ಬಂದ್ಬಿಟ್ಟು ಎಲ್ಲ ಅಮೌಂಟ್ ಅನ್ನ ಕೂಡ ಎಂಟರ್ ಮಾಡಕ್ಕೆ ಹೇಳುತ್ತೆ. ಎಂಟರ್ನ ಮಾಡ್ಕೋತೀನಿ. ನನ್ಗೆ ಇಲ್ಲಿ TDS ಅಮೌಂಟ್ ಕಟ್ಟಾಗ್ಬಿಟ್ಟು 2,716 ರೂಪಾಯಿ ದುಡ್ಡು ನನ್ನ ಬ್ಯಾಂಕ್ ಅಕೌಂಟ್ಗೆ ರಿಸೀವ್ ಆಗುತ್ತೆ ಅಂತ ಇದೆ. ಆಲ್ರೆಡಿ ಬಂದ್ಬಿಟ್ಟು UPD ನ ಎಂಟರ್ ಮಾಡ್ಕೊಂಡಿದ್ದೀನಿ. ಸಿಂಪ್ಲಿ ನಾನು ವಿತ್ಡ್ರಾ ಮೇಲೆ ಕ್ಲಿಕ್ ಮಾಡ್ಕೊಂಡೆ ಅಂತಂದ್ರೆ ನನಗೆ ಪೇಮೆಂಟ್ ಬಂದ್ಬಿಟ್ಟು ಸ್ಟಾರ್ಟೆಡ್ ಅಂತ ಬರುತ್ತೆ. 5 ನಿಮಿಷ ಟೈಮ್ ಬೇಕು ಅಂತ ಕೇಳುತ್ತೆ. ಬಟ್ ಆದ್ರೆ ವಿತಿನ್ 30 ಸೆಕೆಂಡ್ಸ್ ಅಲ್ಲಿ ನನಗೆ ಪೇಮೆಂಟ್ ನನ್ನ ಬ್ಯಾಂಕ್ ಅಕೌಂಟ್ಗೆ ರಿಸೀವ್ ಆಗಿರುವಂತದ್ದು. ನನಗೆ ಇಲ್ಲೇನೋ ಅಮೌಂಟ್ ಕಟ್ಟಾಯ್ತು 934 ರೂಪಾಯಿ ದುಡ್ಡು. ಅದು ಕೂಡ ಮತ್ತೆ ನನ್ನ ಅಪ್ಲಿಕೇಶನ್ಗೆ ಕ್ಯಾಶ್ ಬ್ಯಾಕ್ ಆಗಿ ಬಂದಿರುವಂತದ್ದು. ಪಕ್ಕದಲ್ಲಿ ನಿಮಗೆ ಪ್ರೂಫ್ ಅನ್ನ ಮೆನ್ಷನ್ ಮಾಡ್ತಾ ಇದ್ದೀನಿ. 2,716 ರೂಪಾಯಿ ದುಡ್ಡು ಇನ್ಸ್ಟೆಂಟ್ ಆಗಿ ನನ್ನ ಫೋನ್ ಪೇಗೆ ರಿಸೀವ್ ಆಗಿರುವಂತದ್ದು. ನಂತರ ನೀವು ಕೂಡ ಈ ಒಂದು ಅಪ್ಲಿಕೇಶನ್ ಬಳಸಿಕೊಂಡು ನಿಮ್ಮ ಮೊಬೈಲ್ ಫೋನ್ ಮೂಲಕನೇ ಡೈಲಿ ದುಡ್ಡನ್ನು ಅರ್ನಿಂಗ್ ಮಾಡಬಹುದು. ಯಾವುದೇ ಅಪ್ಲಿಕೇಶನ್ ಇದನ್ನ ಬಳಸಿಕೊಂಡು ಅರ್ನಿಂಗ್ ಮಾಡಿದಾಗ ಅಂತ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಆಗಿಲ್ಲ ನಮ್ಮ ಚಾನಲ್ಗೆ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದೆ ಅಂದ್ರೆ ನಿಮಗೆ ಕ್ವಿಕ್ ಆಗಿ ನೋಟಿಫಿಕೇಶನ್ ಮೂಲಕ ಬರ್ತಾ ಹೋಗುತ್ತೆ. ಜೊತೆಗೆ ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ರೆ ನಿಮ್ಮೆಲ್ಲರಿಗೂ ಕೂಡ ಬರೋಬ್ಬರಿ 5,000 ರೂಪಾಯಿನ ಗಿವ್ ಅವೇ ಸಿಗ್ತದೆ ಇದೇ ವಾರ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ. ಈ ಗಿವ್ ಅವೇನ ವಿನ್ ಆಗಬೇಕು ಅಂತಂದ್ರೆ ವಿಡಿಯೋಗೆ ಲೈಕ್ ಮಾಡಿರಬೇಕು, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಬೇಕು, ಹಾಗೂ ವಿಡಿಯೋಗೆ ಸಂಬಂಧಪಟ್ಟಂಗೆ ಏನಾದರೂ ಒಂದನ್ನ ಕಮೆಂಟ್ ಅನ್ನ ಮಾಡಿರಲೇಬೇಕು. ನೀವು 3 ಕೆಲಸನ ಮಾಡಾದ್ಮೇಲೆ ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಮಾಡ್ಕೊಳ್ಳಿ. ಬಿಕಾಸ್ ಆಫ್ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನಿಮಗೆ ಗಿವ್ ಅವೇನ ಬಂದು ಅನೌನ್ಸ್ ಮಾಡ್ತಾ ಇರೋದು. ಡೈರೆಕ್ಟ್ ಗಿವ್ ಅವೆ ನಾನು ಈ ಹೊಸ ಅಪ್ಲಿಕೇಶನ್ ಅಲ್ಲಿ ನೀವು ಕೂಡ ನಂತರನೇ ಅರ್ನಿಂಗ್ ಅನ್ನ ಮಾಡಿಕೊಂಡು ದುಡ್ಡನ್ನ ವಿತ್ಡ್ರಾ ಮಾಡೋದಾಗೆ ಅಂತ ತಿಳಿಸ್ಕೊಡ್ತೀನಿ. ಜೊತೆಗೆ ಲೈವ್ ಅಲ್ಲಿ ಅಪ್ಲಿಕೇಶನ್ ಅಲ್ಲಿ ವಿತ್ಡ್ರಾ ಮಾಡಿಕೊಂಡು ಕೂಡ ಪ್ರೂಫ್ ಅನ್ನ ತೋರಿಸ್ತೀನಿ, ಹಾಗೂ ಅರ್ನಿಂಗ್ ಅನ್ನ ಕೂಡ ಮಾಡಿ ನಿಮಗೆ ಪ್ರೂಫ್ ಅನ್ನ ತೋರಿಸ್ತೀನಿ. ಅಪ್ಲಿಕೇಶನ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಲಿಂಕ್ ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದ್ರೆ ವೆಬ್ಸೈಟ್ ಗೆ ಹೋಗ್ತೀರಾ. ಆಪ್ ನ ಬಂದ್ಬಿಟ್ಟು ನೀವು ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡಿ ನಿಮ್ಮ ನೇಮು, ಮೊಬೈಲ್ ನಂಬರ್, OTP ಹಾಕೊಂಡು ನೀವು ಲಾಗಿನ್ ಮಾಡ್ಕೊಬಹುದು. ಬೇರೆ ಏನು ಕೂಡ ಕೇಳೋದಿಲ್ಲ. ಅಪ್ಲಿಕೇಶನ್ ಹೋಮ್ ಇಂಟರ್ಫೇಸ್ ನಮಗೆ ಈ ರೀತಿಯಾಗಿ ಬರುವಂತದ್ದು. ಈ ಒಂದು ಅಪ್ಲಿಕೇಶನ್ ಅಲ್ಲಿ ನೀವು ಸಿಂಪಲ್ ಆಗಿರುವಂತಹ ಗೇಮ್ ಗಳನ್ನ ಆಡ್ಕೊಂಡು ಅರ್ನಿಂಗ್ ಮಾಡಬಹುದು. ಒಂದಲ್ಲ ಎರಡಲ್ಲ ಮಲ್ಟಿಪಲ್ ಗೇಮ್ ಗಳು ಇರುವಂತದ್ದು. ಕೆಳಗೆ ನೀವು ಸ್ಕ್ರೋಲ್ ಮಾಡ್ಕೊಂಡು ಬಂದ್ರಿ ಅಂತಂದ್ರೆ ನಮ್ಗಿಲ್ಲಿ ಸ್ಪೀಡ್ ಲ್ಯಾಡರ್ ಮತ್ತೆ ಕಾಲ್ ಬ್ರೇಕರ್ ಗೇಮ್ ಇದೆ, ಲೂಡೋ ಗೇಮ್ ಇರುವಂತದ್ದು, ಮತ್ತೆ ಟೆಸ್ ಗೇಮ್ ಇದೆ, ಮತ್ತೆ ಬೇರೆ ಬೇರೆ ಮಲ್ಟಿಪಲ್ ಗೇಮ್ ಗಳು ಕೂಡ ಇರುವಂತದ್ದು. ಬಾಸ್ಕೆಟ್ ಬಾಲ್ ಮತ್ತೆ ನೈಫ್ ಮಾಸ್ಟರ್ ಮತ್ತೆ ಪೂಲ್ ರಾಯಲ್ ಅಂತ ಕೂಡ ನಮ್ಗಿಲ್ಲಿ ತುಂಬಾನೇ ಗೇಮ್ ಗಳು ಇರುವಂತದ್ದು. ಈ ಎಲ್ಲಾ ಗೇಮ್ ಗಳನ್ನ ಕೂಡ ಆಡ್ಕೊಂಡು ನೀವು ಲೈವ್ ಅಲ್ಲಿ ಅರ್ನಿಂಗ್ ಅನ್ನ ಮಾಡಬಹುದು. ನೀವೇನಾದ್ರೂ ಮೊಬೈಲ್ ಫೋನ್ ಮೂಲಕ ಲೂಡೋ ಆಡ್ತೀರಾ ಅಂತಂದ್ರೆ ಆ ಲೂಡೋ ಗೇಮ್ ಅನ್ನ ಇಲ್ಲೂ ಕೂಡ ಕೊಟ್ಟು ಆಡ್ಕೊಂಡು ನೀವು ಸಿಂಪ್ಲಿ ನೀವು ಅರ್ನಿಂಗ್ ಮಾಡಬಹುದು. ಪ್ಲೇ ಲೂಡೋ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ನಮ್ಗೆ ಇಲ್ಲಿ ನೋಡಿ ಸ್ಲಾಟ್ ಗಳು ಓಪನ್ ಆಯ್ತು. ಸೊ 1.5 ರೂಪಾಯಿ ಕೊಟ್ಬಿಟ್ಟು ನೀವು ಆಡ್ತೀರಾ ಅಂತಂದ್ರೆ 4 ರೂಪಾಯಿ ನಿಮ್ಗೆ ಅರ್ನಿಂಗ್ ಅನ್ನ ಸಿಗುತ್ತೆ. ನೀವಿಲ್ಲೇನು 100 ರೂಪಾಯಿ ಕೊಟ್ಟಾಡಬೇಕು, 200 ರೂಪಾಯಿ ಕೊಟ್ಟಾಡಬೇಕು ಅನ್ನೋದಿಲ್ಲ. ನೀವಿಲ್ಲಿ 1 ರೂಪಾಯಿ 2 ರೂಪಾಯಿಂದ ಕೂಡ ಗೇಮ್ ಆಡ್ಕೊಂಡು ಅರ್ನಿಂಗ್ ಮಾಡಬಹುದು. ಸ್ಕ್ರೋಲ್ ನ ಮಾಡ್ಕೊಂಡು ಬಂದ್ರಿ ಅಂತಂದ್ರೆ ಜಾಸ್ತಿ ಅಮೌಂಟ್ ಅನ್ನ ಹಾಕ್ತಾ ಹೋದ್ರಿ ಅಂತಂದ್ರೆ ನಿಮ್ಗೆ ಇಲ್ಲಿ ಜಾಸ್ತಿ ಅರ್ನಿಂಗ್ ಕೂಡ ಸಿಗುವಂತದ್ದು. 9 ರೂಪಾಯಿ ಕೊಟ್ಟು ಲೋಡ್ ಆಡ್ತೀರಾ ಅಂತಂದ್ರೆ ನೀವೇನಾದ್ರೂ ವಿನ್ ಆದ್ರಿ ಅಂತಂದ್ರೆ ಫಸ್ಟ್ ಪ್ರೈಸ್ ಅಲ್ಲಿ 4,000 ರೂಪಾಯಿ ದುಡ್ಡು ಸಿಗ್ತದೆ. 9 ರೂಪಾಯಿ ಕೊಟ್ಟು ಗೇಮ್ ಮಾಡಿದ್ರೆ 4,000 ರೂಪಾಯಿ ನಿಮಗೆ ದುಡ್ಡು ಸಿಗುವಂತದ್ದು. ಇದೇ ತರ ಮಲ್ಟಿಪಲ್ ಆಪ್ಷನ್ ಗಳಿದೆ. ಎಲ್ಲ ಆಪ್ಷನ್ ಗಳನ್ನ ಕೂಡ ಬಳಸಿಕೊಂಡು ನೀವು ಈ ಅಪ್ಲಿಕೇಶನ್ ಅಲ್ಲಿ ಸಿಂಪಲ್ ಆಗಿ ಲೂಡೋ ಆಡ್ಕೊಂಡು ಕೂಡ ನೀವು ಅರ್ನಿಂಗ್ ಮಾಡಬಹುದು. ಬೇಕು ಅಂದ್ರೆ ನಾನು ನಿಮಗೆ ಒಂದು ಲೂಡೋ ಆಡಿ ತೋರಿಸ್ತೀನಿ. ಸಿಂಪ್ಲಿ ನೀವು ಆ ಒಂದು ಗೇಮ್ ನ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದ್ರೆ ಲೂಡೋ ಗೇಮ್ ಓಪನ್ ಆಗುತ್ತೆ. ನೀವು ಇಲ್ಲಿ ಲೂಡೋವನ್ನು ಆಡಬೇಕಾಗುತ್ತೆ. ನಾನು ಸಿಂಪ್ಲಿ ಬಂದ್ಬಿಟ್ಟು ಸ್ಕಿಪ್ ಮಾಡ್ಕೋತೀನಿ. ಬೇರೆಯವರ ಜೊತೆಗೆ ನಿಮ್ಮನ್ನ ಕೂಡ ಮ್ಯಾಚ್ ಮಾಡ್ತಾರೆ. ನೀವು ಅವರ ಜೊತೆಗೆ ಲೂಡೋ ಆಡ್ತೀರಾ ಅಂತಂದ್ರೆ ಈ ಒಂದು ಅಪ್ಲಿಕೇಶನ್ ಅಲ್ಲಿ ಅರ್ನಿಂಗ್ ಅನ್ನೋದು ಬರುವಂತದ್ದು. ನೋಡಿ ಗುರು, ಮ್ಯಾಚಿಂಗ್ ತಗೊಂತಾ ಇದೆ. ನಾನು ನಿಮಗೆ ಲೈವ್ ಅಲ್ಲಿ ಪ್ರೂಫ್ ಅನ್ನು ತೋರಿಸ್ತಾ ಇದ್ದೀನಿ. ಎಲ್ಲೂ ಕೂಡ ನಾನು ಸ್ಕಿಪ್ ಮಾಡಕ್ ಹೋಗ್ತಾ ಇಲ್ಲ. ನೋಡಿ, ಮ್ಯಾಚ್ ತಗೋತು ನಾನು ಕಟ್ಟಿರೋದು 1.8 ರೂಪಾಯಿ ದುಡ್ಡು. ವಿನ್ನಿಂಗ್ ಅಮೌಂಟ್ 6 ರೂಪಾಯಿ ಇರುವಂತದ್ದು. ಇವಾಗ ನೋಡಿ, ಎಲ್ಲರೂ ಕೂಡ ನಮ್ಮ ತರನೇ ಲೂಡೋ ಆಡ್ತಾರೆ. ಸೊ ತುಂಬಾನೇ ಇಂಟರ್ಫೇಸ್ ಅಂತೂ ಸಖತ್ತಾಗಿರುತ್ತೆ. ನೋಡಿ ಎಷ್ಟೊಂದು ಈಸಿ ಆಗಿದೆ ಇಂಟರ್ಫೇಸ್ ಅಂತ ಅಂದ್ಬಿಟ್ಟು. ಈ ತರ ನೀವು ಇಲ್ಲಿ ಲೂಡೋ ಗೇಮ್ ಪ್ಲೇಗಳನ್ನ ಕೊಡ್ತಾ ಹೋದ್ರಿ ಅಂತಂದ್ರೆ ನೀವು ವಿನ್ ಆದ್ರಿ ಅಂತಂದ್ರೆ 6 ರೂಪಾಯಿ ನಿಮಗೆ ದುಡ್ಡು ಸಿಗುತ್ತೆ. ನಾನು ಸಿಂಪ್ಲಿ ಬಂದ್ಬಿಟ್ಟು ಲೀವ್ ಮಾಡ್ತೀನಿ ಗೇಮ್ ನ, ಬಿಕಾಸ್ ಆಫ್ ತುಂಬಾ ಟೈಮ್ ತಗೊಳುತ್ತೆ. ಅದರಿಂದ ಇದೇ ತರ ನಮ್ಗೆ ಇಲ್ಲಿ ಕೇವಲ ಲೂಡೋ ಗೇಮ್ ಮಾತ್ರನೇ ಅಂತಲ್ಲ, ಮಲ್ಟಿಪಲ್ ಗೇಮ್ಸ್ ಗಳಿರುವಂತದ್ದು. ಸಿಂಪ್ಲಿ ನೀವು ಹೋಮ್ ಸೆಕ್ಷನ್ ಗೆ ಬರ್ತೀರಾ ಅಂತಂದ್ರೆ ಮಲ್ಟಿಪಲ್ ಗೇಮ್ ಗಳು ಬರುತ್ತೆ. ಮತ್ತೆ ನಮ್ಗಿಲ್ಲಿ ಗ್ರ್ಯಾಂಡ್ ಟೂರ್ನಮೆಂಟ್ ಗಳು ಕೂಡ ನಡೀತಾ ಇರುವಂತದ್ದು. ಸೊ 3 ರೂಪಾಯಿ ಕೊಟ್ಟಾಡ್ತೀರಾ ಅಂತಂದ್ರೆ 25,000 ರೂಪಾಯಿ ನಮಗೆ ವಿನ್ನಿಂಗ್ ಪ್ರೈಸ್ ಇರುವಂತದ್ದು. ಅದೇ ರೀತಿ 9 ರೂಪಾಯಿ ಕೊಟ್ಟಾಡ್ತೀರಾ ಅಂತಂದ್ರೆ 15,330 ರೂಪಾಯಿ ಫಸ್ಟ್ ಪ್ರೈಸ್ ಇರುವಂತದ್ದು. ಇವಾಗ ನೀವು 9 ರೂಪಾಯಿ ಕೊಟ್ಟು ಲೋಡೋ ಆಡ್ತೀರಾ ಅಂತಂದ್ರೆ ಮತ್ತೆ ಒಂದು ಗ್ರ್ಯಾಂಡ್ ಲೀಗ್ ಅಲ್ಲಿ ನೀವು ವಿನ್ ಆದ್ರಿ ಅಂತಂದ್ರೆ 15,000 ರೂಪಾಯಿ ನಿಮಗೆ ದುಡ್ಡು ಕೂಡ ಸಿಗುತ್ತೆ. ಅದೇ ತರ ನೀವು ಇಲ್ಲಿ ಕೆಳಗೆ ಬಂದ್ರಿ ಅಂತಂದ್ರೆ ಸ್ಪೀಡ್ ಲ್ಯಾಡರ್ ಇದೆ ನೋಡ್ತಿರ್ಬೋದು. ಅದೇ ರೀತಿ ಬಾಸ್ಕೆಟ್ ಬಾಲ್ ಗೇಮ್ ಕೂಡ ಇರುವಂತದ್ದು. ಸಿಂಪ್ಲಿ ನಾನು ನಿಮಗೆ ಒಂದು ಬಾಸ್ಕೆಟ್ ಗೇಮ್ ಅನ್ನು ಆಡ್ಬಿಟ್ಟು ಲೈವ್ ಅಲ್ಲಿ ಪ್ರೂಫ್ ಅನ್ನು ತೋರಿಸ್ತೀನಿ. ಯಾಕಂದ್ರೆ ನಾನು ತುಂಬಾ ಜಾಸ್ತಿ ಆಡೋ ಗೇಮ್ ಯಾವುದು ಅಂತಂದ್ರೆ ಅದುವೇ ಬಾಸ್ಕೆಟ್ ಗೇಮು. ಇವಾಗ ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದ್ರೆ ಅದು ಡೌನ್ಲೋಡ್ ತಗೊಳುತ್ತೆ. ಸೊ ಡೌನ್ಲೋಡ್ ತಗೊಂಡಾದ್ಮೇಲೆ ನಾವು ಬಾಸ್ಕೆಟ್ ಗೇಮ್ ಅನ್ನು ಆಡಬೇಕಾಗುತ್ತೆ. ಸೇಮ್ ಟು ಸೇಮ್ ನಮಗೂ ಕೂಡ ಈ ಒಂದು ಲೂಡೋ ಗೇಮ್ ತರನೇ ಆಪ್ಷನ್ ಸಿಗುತ್ತೆ. ಅಲ್ಲಿ ನೀವು 1 ರೂಪಾಯಿ 2 ರೂಪಾಯಿ 3 ರೂಪಾಯಿ 10 ರೂಪಾಯಿ 1000 ರೂಪಾಯಿ ಕೊಟ್ಟು ಕೂಡ ನೀವು ಇಲ್ಲಿ ಗೇಮ್ ಗಳನ್ನ ಆಡಬಹುದು. ಇಲ್ಲಿ ಬಂದ್ಬಿಟ್ಟು ನಮಗೆ ರಿಯಲ್ ಪ್ಲೇಯರ್ಸ್ ಗಳು ಇರ್ತಾರೆ. ಯಾವುದೇ ರೀತಿ ಬಾಟ್ ಗಳು ಇರೋದಿಲ್ಲ. ರಿಯಲ್ ಪ್ಲೇಯರ್ ಗಳ ಜೊತೆಗೆ ನೀವು ಆಟ ಆಡ್ಕೊಂಡು ಈ ಒಂದು ಅಪ್ಲಿಕೇಶನ್ ಅಲ್ಲಿ ಅರ್ನಿಂಗ್ ಮಾಡಬಹುದು. ಬೇಸಿಕಲಿ ಈ ಒಂದು ಅಪ್ಲಿಕೇಶನ್ ನಮಗೆ ಬಂದ್ಬಿಟ್ಟು ಕಮಿಷನ್ ಬೇಸಿಸ್ ಮೇಲೆ ವರ್ಕ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ 100 ರೂಪಾಯಿ ಕೊಟ್ಟು ನೀವು ಕೂಡ ಗೇಮ್ ಆಡ್ತೀರಾ, ಅಪೋನೆಂಟ್ ಪಾರ್ಟಿ ಕೂಡ 100 ರೂಪಾಯಿ ಕೊಟ್ಬಿಟ್ಟು ಗೇಮ್ ಆಡ್ತಾನೆ. ವಿನ್ನಿಂಗ್ ಅಮೌಂಟ್ ಅನ್ನ ಬಂದ್ಬಿಟ್ಟು ಇಲ್ಲಿ ಇವರು 180 ರೂಪಾಯಿ ಇಡ್ತಾರೆ. ಮಿಕ್ಕದಂತ 20 ರೂಪಾಯಿ ದುಡ್ಡನ್ನ ಪ್ಲಾಟ್ಫಾರ್ಮ್ ಫೀಸ್ ಅಂತ ಕಟ್ ಮಾಡ್ಕೊಂತಾರೆ. ಇವಾಗ ನೋಡ್ತಿರ್ಬೋದು ಗೇಮ್ ಬಂದ್ಬಿಟ್ಟು ಸಕ್ಸಸ್ಫುಲ್ ಆಗಿ ಡೌನ್ಲೋಡ್ ಆಗಿದೆ. ಸೊ ನಮ್ಗೆ ಇಲ್ಲಿ ಮಲ್ಟಿಪಲ್ ಗೇಮ್
ಗೇಮ್ಗಳು ಕಾಣಿಸ್ಕೊಂತಾ ಇರುವಂತದ್ದು. ಯಾವುದೇ ಗೇಮ್ ಅನ್ನ ಕೂಡ ಬೇಕಾದ್ರೆ ನೀವು ಆಡಬಹುದು. ನಾನು ಸಿಂಪ್ಲಿ ಬಂದ್ಬಿಟ್ಟು 11 ರೂಪಾಯಿ ದುಡ್ಡಿಂದು ಸೆಲೆಕ್ಟ್ ಮಾಡ್ಕೋತೀನಿ. ನಮ್ಗೆ ಇಲ್ಲಿ ನೋಡಿ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಯಾವ ರೀತಿ ಗೇಮ್ ಆಡ್ಬೇಕಂತ ಇವರು ಇಂಟ್ರೊಡಕ್ಷನ್ ಕೊಡ್ತಾರೆ. ಸಿಂಪ್ಲಿ ನಾನು ಅದನ್ನ ಸ್ಕಿಪ್ ಮಾಡ್ಕೋತೀನಿ. ಸರ್ಚಿಂಗ್ ಫಾರ್ ಅಪೋನೆಂಟ್ ಅಂತ ಬರುತ್ತೆ, ಬೇರೊಬ್ಬ ಪಾರ್ಟಿನ ಕೂಡ ಮ್ಯಾಚ್ ಮಾಡುತ್ತೆ. ನೋಡಿ ಇನ್ಸ್ಟೆಂಟ್ ಆಗಿ ಮ್ಯಾಚ್ ಮಾಡ್ಬಿಡ್ತು. ಇವಾಗ ನಾನು ಅವನ ಜೊತೆಗೆ ಬಂದ್ಬಿಟ್ಟು ಈ ಒಂದು ಬಾಸ್ಕೆಟ್ ಗೇಮ್ ಅನ್ನ ಆಡಬೇಕಾಗುತ್ತೆ. ಸೊ ಚೂಸ್ ಯುವರ್ ಫಾರ್ಮೆಟ್ ಅಂತ ಬಂತು, ಫಾರ್ಮೆಟ್ ಅನ್ನ ಚೂಸ್ ಮಾಡ್ಕೊಂಡಾಯ್ತು. ಇವಾಗ ನೋಡಿ ಅಪೋನೆಂಟ್ ಪಾರ್ಟಿ ಬಂದ್ಬಿಟ್ಟು ಆಟ ಆಡ್ತಾನೆ. ಯಾರು ಬಂದ್ಬಿಟ್ಟು ಮೊದಲು ಗೋಲ್ ನ ಮಾಡ್ತಾರೆ ಅವರು ಇಲ್ಲಿ ವಿನ್ ಆಗ್ತಾರೆ. 3 ಸಲ ನಾವು ಗೋಲ್ ಮಾಡಬೇಕು. ಓಕೆ, ಇವಾಗ ನೋಡ್ತಿರ್ಬೋದು ಗುರು, ಮೊದಲ ಗೋಲ್ನ ನಾನು ಸಕ್ಸಸ್ಫುಲ್ ಆಗಿ ಪ್ಲೇಸ್ ಮಾಡಿದ್ದೀನಿ. 1 ಗೋಲ್ ಆಯಿತು. ಇದೇ ಥರ ನಾನು ಇಲ್ಲಿ ಫಾರ್ಮ್ಯಾಟ್ಗಳನ್ನ ಚೂಸ್ ಮಾಡ್ಕೊಬೋದು. ಅಂದರೆ ಟಫ್ ಆಗಿರುವಂಥದ್ದನ್ನ ನಾನು ಮತ್ತೊಂದ್ಸಲ ಫಾರ್ಮ್ಯಾಟನ್ನು ಚೂಸ್ ಮಾಡ್ಕೋತೀನಿ. ಅಪೋನೆಂಟ್ ಪಾರ್ಟಿ ಟರ್ನ್, ಇವಾಗ ಅವನು ಒಂದ್ಸಲ ಆಡಬೇಕಾಗತ್ತೆ. ಓಕೆ, ಸೊ ಇವಾಗ ನೋಡಿ ಅಪೋನೆಂಟ್ ಪಾರ್ಟಿ ಆಕ್ಚುಲಿ ಗೋಲ್ ಮಾಡಲಿಲ್ಲ. ಇವಾಗ ನನ್ನ ಚಾನ್ಸ್ ಆಕ್ಚುಲಿ. ಓಕೆ, ಸೊ ನಾನು ಕೂಡ ನೋಡ್ತಿರ್ಬೋದು ಗುರು, ಲೈವಲ್ಲೇ ಗೇಮ್ ಆಡ್ತಿದ್ದೀನಿ. ಸೊ ಈ ಥರ. ಸೊ ಇವಾಗ ನಾನು ಬಂದ್ಬಿಟ್ಟು ಆ ಪಾಟನ್ನು ಅಥವಾ ಒಂದು ಬಾಲನ್ನು ಬಂದ್ಬಿಟ್ಟು ಆ ಒಂದು ಬಾಸ್ಕೆಟ್ ಒಳಗಡೆ ನಾನು ಹಾಕ್ತೇನೆ ಅಂತಂದರೆ ನಾನು ವಿನ್ ಆಗ್ತೀನಿ. ಅವನೇನಾದರೂ ಆಗ್ತಾ ಅಂತಂದರೆ ಅವನು ವಿನ್ ಆಗ್ತಾನೆ. ಸೊ ನೋಡೋಣ ಯಾರು ವಿನ್ ಆಗ್ತಾರೆ ಅಂತ. ಸೊ ಗೇಮ್ ಅಂತೂ ತುಂಬಾನೇ ಫನ್ ಆಗಿರುತ್ತೆ. ನೀವು ಈಸಿಯಾಗಿ ಗೇಮ್ ಆಡ್ಬೋದು. ತುಂಬಾನೇ ಕಾಂಪ್ಲಿಕೇಟೆಡ್ ಅಂತೂ ಇರೋದೇ ಇಲ್ಲ. ನಾನು ಲೈವಲ್ಲಿ ನಿಮಗೆ ಪ್ರೂಫ್ ತೋರಿಸ್ತಾ ಇದ್ದೀನಿ, ಎಲ್ಲೂ ಕೂಡ ಮಿಸ್ ಮಾಡ್ತಾ ಇಲ್ಲ. ನೋಡಿ ಅಪೋನೆಂಟ್ ಪಾರ್ಟಿ ಕೂಡ ಹಾಕಕ್ಕಾಗ್ತಿಲ್ಲ. ಇವಾಗ ನನ್ನ ಚಾನ್ಸು. ಸೊ ನೋಡ್ತಿರ್ಬೋದು ಗುರುವೆ, ನಾನು ಕೂಡ ಈ ಒಂದು ಗೇಮ್ ಆಡಿದ್ದೀನಿ. ಸೊ ನಾನು ಬಂದ್ಬಿಟ್ಟು ಆಕ್ಚುಲಿ ಬಂದ್ಬಿಟ್ಟು ನೋಡಿ ಮೇಲ್ಗಡೆ 19 ರೂಪಾಯಿ ದುಡ್ಡನ್ನ ನಾನು ಲೈವಲ್ಲೇ ವಿನ್ ಆಗಿದ್ದೀನಿ. ಬೇಕು ಅಂತಂದ್ರೆ ಲೈವಲ್ಲಿ ಪ್ರೂಫ್ ಅನ್ನ ನೋಡಬಹುದು. ನಾನು ಬಂದ್ಬಿಟ್ಟು 2 ಗೋಲ್ನ ಮಾಡಿದೆ, ಅಪೋನೆಂಟ್ ಪಾರ್ಟಿ 1 ಗೋಲ್ನ ಮಾಡ್ದ. ಅದರಿಂದ ಅವನು ಸೋತಿದ್ದಾನೆ, ನಾನು ವಿನ್ ಆಗಿದ್ದೀನಿ. ನಾನು ಬಂದ್ಬಿಟ್ಟು 19 ರೂಪಾಯಿ 40 ಪೈಸಾ ದುಡ್ಡನ್ನ ಇಲ್ಲಿ ಅರ್ನಿಂಗ್ ಅನ್ನ ಮಾಡ್ಕೊಂಡಿದ್ದೀನಿ. ಸೇಮ್ ಟು ಸೇಮ್ ನೀವಿಲ್ಲೂ ಕೂಡ ಮಲ್ಟಿಪಲ್ ಗೇಮ್ಗಳನ್ನ ಆಡ್ಕೊಂಡು ಅರ್ನಿಂಗ್ ಮಾಡ್ಬೋದು. ಅವಾಗಲೇ ಹೇಳ್ದಂಗೆ 1-2 ಗೇಮ್ಗಳಿಲ್ಲ, ಇಲ್ಲಿ ತುಂಬಾನೇ ಗೇಮ್ಗಳಿರುವಂಥದ್ದು. ಯಾವುದೇ ಗೇಮ್ ಅನ್ನ ಕೂಡ ಬೇಕಾದ್ರೆ ನೀವು ಆಡ್ಬೋದು. ಈ ಒಂದು ಅಪ್ಲಿಕೇಶನ್ ಅಲ್ಲಿ ನೀವು ಅರ್ನಿಂಗ್ ನ ಮಾಡಬೇಕು ಅಂತಂದ್ರೆ ರೀಚಾರ್ಜ್ ಅನ್ನ ಮಾಡ್ಕೊಳ್ಳೇಬೇಕಾಗುತ್ತೆ. ಸಿಂಪ್ಲಿ ನೀವೇನ್ ಮಾಡಿ ಅಂತಂದ್ರೆ ನಿಮ್ಮ ವ್ಯಾಲೆಟ್ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಮೌಂಟ್ ಅನ್ನ ಎಂಟರ್ ಮಾಡಕ್ಕೆ ಕೇಳುತ್ತೆ. 9 ರೂಪಾಯಿ ದುಡ್ಡಿಂದನೂ ಕೂಡ ನೀವು ಇಲ್ಲಿ ರೀಚಾರ್ಜ್ ಅನ್ನ ಮಾಡಬಹುದು. ಎಷ್ಟು ಅಮೌಂಟ್ ಬೇಕು ಅಷ್ಟು ಅಮೌಂಟ್ ಅನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಅನ್ನ ಮಾಡ್ಕೊಂಡು ಆಡ್ ಮನಿ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಇಲ್ಲಿ UPI ಮುಖಾಂತರ ಮತ್ತೆ ಬ್ಯಾಂಕ್ ಅಕೌಂಟ್, ಇಂಟರ್ನೆಟ್ ಬ್ಯಾಂಕಿಂಗ್ ನಲ್ಲೂ ಕೂಡ ಪೇಮೆಂಟ್ ಅನ್ನ ಮಾಡಕ್ಕೆ ಕೇಳುತ್ತೆ. ಆಟೋಮೆಟಿಕ್ ಆಗಿ ನೀವು ನಿಮ್ಮ ಬ್ಯಾಂಕ್ ಅಕೌಂಟ್ ಅಥವಾ UPI ನ ಮೂಲಕ ಅಮೌಂಟ್ ಅನ್ನ ಪೇ ಮಾಡಬಹುದು. ಪೇ ನ ಮಾಡಿದ್ರಿ ಅಂತಂದ್ರೆ ಇನ್ಸ್ಟೆಂಟ್ ಆಗಿ ಅಲ್ಲಿಂದ ದುಡ್ಡು ಈ ಒಂದು ಅಪ್ಲಿಕೇಶನ್ ಅಲ್ಲಿ ಆಡ್ ಆಗುತ್ತೆ. ಅವಾಗ ನೀವು ಈ ಒಂದು ಅಪ್ಲಿಕೇಶನ್ ಅಲ್ಲಿರುವಂತಹ ಮಲ್ಟಿಪಲ್ ಗೇಮ್ ಗಳನ್ನ ಆಡ್ಕೊಂಡು ಅರ್ನಿಂಗ್ ಅನ್ನ ಮಾಡಬಹುದು. ಜೊತೆಗೆ ನೀವು ಈ ಒಂದು ಅಪ್ಲಿಕೇಶನ್ ಅಲ್ಲಿ ರೆಫರ್ ನ ಮಾಡ್ಕೊಂಡು ಅರ್ನಿಂಗ್ ಮಾಡ್ತೀರಾ ಅಂತಂದ್ರೆ ಸಿಂಪ್ಲಿ ನೀವು ಬೇರೆಯವರಿಗೆ ಈ ಒಂದು ಅಪ್ಲಿಕೇಶನ್ ಲಿಂಕ್ ಅನ್ನ ಶೇರ್ ಮಾಡಿದ್ರಿ ಅಂತಂದ್ರೆ ಅವರು ನಿಮ್ಮ ಲಿಂಕ್ ಅನ್ನ ಕ್ಲಿಕ್ ಮಾಡ್ಕೊಂಡು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಸಾಕು, ನಿಮಗೆ ಇದರಲ್ಲೂ ಕೂಡ ಅರ್ನಿಂಗ್ ಅನ್ನ ಸಿಗುವಂತದ್ದು. ಜೊತೆಗೆ ನಿಮ್ಮ ಫ್ರೆಂಡ್ ಏನಾದ್ರು ಗೇಮ್ ಗಳನ್ನ ಆಡ್ತಾ ಹೋದ್ರು ಅಂತಂದ್ರೆ ಅದರಲ್ಲೂ ಕೂಡ ನಿಮಗೆ ಲೈಫ್ ಟೈಮ್ ಕಮಿಷನ್ ಅನ್ನೋದು ಬರುವಂತದ್ದು. ಸಿಂಪ್ಲಿ ನಾನು ಈ ಒಂದು ಅಪ್ಲಿಕೇಶನ್ ಬಳಸ್ಕೊಂಡು ಈಗಾಗಲೇ 1665 ರೂಪಾಯಿ ದುಡ್ಡನ್ನು ಅರ್ನಿಂಗ್ ಮಾಡ್ಕೊಂಡಿದ್ದೀನಿ. ಸಿಂಪ್ಲಿ ನಾನು ವಿತ್ಡ್ರಾ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಅಮೌಂಟ್ ಅನ್ನು ಎಂಟರ್ ಮಾಡಕ್ಕೆ ಹೇಳ್ತು. ಒಂದು ಸಲ ನಾವು ಈ ಒಂದು ಅಪ್ಲಿಕೇಶನ್ ಅಲ್ಲಿ 5500 ರೂಪಾಯಿ ದುಡ್ಡನ್ನ ವಿತ್ಡ್ರಾ ಮಾಡಬಹುದು. ಇವಾಗ ನಾನು 1655 ರೂಪಾಯಿ ದುಡ್ಡನ್ನ ಸೆಲೆಕ್ಟ್ ಮಾಡ್ಕೋತೀನಿ. ಲೈವ್ ಅಲ್ಲಿ ನಿಮಗೆ ಪ್ರೂಫ್ ಅನ್ನು ತೋರಿಸ್ತೀನಿ ಎಷ್ಟು ಬೇಗ ಪೇಮೆಂಟ್ ಬ್ಯಾಂಕ್ ಅಕೌಂಟಿಗೆ ಹೋಗುತ್ತೆ ಅಂತ. ನೆಕ್ಸ್ಟ್ ನ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಇವಾಗ ನೋಡಿ ನಮಗೆ TDS ಅಂತ ಬಂದ್ಬಿಟ್ಟು 481 ರೂಪಾಯಿ TDS ಕಟ್ ಆಗುತ್ತೆ. ಆ TDS ಅಮೌಂಟ್ ಕೂಡ ನಮಗೆ ವಾಪಸ್ಸು ನಮ್ಮ ಬ್ಯಾಂಕ್ ಅಕೌಂಟಿಗೆ ರಿಸೀವ್ ಆಗುತ್ತೆ. ಅಂದ್ರೆ ನಮ್ಮ ಅಪ್ಲಿಕೇಶನ್ಗೆ ರಿಸೀವ್ ಆಗ್ಬಿಡುವಂಥದ್ದು. 110% TDS ಕ್ಯಾಶ್ ಬ್ಯಾಕ್ ಅನ್ನ ಕೊಡ್ತೀವಿ ಅಂತ ಮೆನ್ಷನ್ ಮಾಡಿದ್ದಾರೆ. ಇವಾಗ ನನಗೆ ಟೋಟಲ್ ಆಗಿ 1123 ರೂಪಾಯಿ ದುಡ್ಡು ನನ್ನ ಬ್ಯಾಂಕ್ ಅಕೌಂಟ್ಗೆ ರಿಸೀವ್ ಆಗುವಂಥದ್ದು. ಸಿಂಪ್ಲಿ ನಾನು UPI ಆಲ್ರೆಡಿ ಎಂಟರ್ ಮಾಡ್ಕೊಂಡಿದ್ದೀನಿ. ವಿತ್ಡ್ರಾ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡೆ. ಸೊ ಇವಾಗ 1123 ರೂಪಾಯಿ ದುಡ್ಡು ಪ್ರೊಸೆಸಿಂಗ್ ಅಂತ ಮೆನ್ಷನ್ ಆಗಿದೆ. ಕೆಳಗಡೆ ನೋಡ್ತಿರ್ಬೋದು ನಮಗೆ ಪ್ರೊಸೆಸಿಂಗ್ ಅಂತ ಬರ್ತಾ ಇರುವಂತದ್ದು. ಈ ಒಂದು ಪೇಮೆಂಟ್ ನಮಗೆ 4 ನಿಮಿಷ ಅಲ್ಲ, ಕೇವಲ 30 ಸೆಕೆಂಡ್ಸ್ ಅಲ್ಲಿ ನಮ್ಮ ಬ್ಯಾಂಕ್ ಅಕೌಂಟ್ಗೆ ರಿಸೀವ್ ಆಗ್ಬಿಡುತ್ತೆ. ಆ ಪ್ರೂಫ್ ಅನ್ನ ಬಂದ್ಬಿಟ್ಟು ನಾನು ನಿಮಗೆ ಪಕ್ಕದಲ್ಲಿ ಮೆನ್ಷನ್ ಮಾಡ್ತೀನಿ. ಇಲ್ಲಿ ಬಂದ್ಬಿಟ್ಟು ಟೈಮ್ ನ ತೋರಿಸ್ತಾನೆ ಇರುತ್ತೆ, ಬಟ್ ಆದ್ರೆ ಪೇಮೆಂಟ್ ಬೇಗನೆ ನಮ್ಮ ಬ್ಯಾಂಕಿಗೆ ರಿಸೀವ್ ಆಗಿರುತ್ತೆ. ನೋಡಿ ಪೇಮೆಂಟ್ ಸಕ್ಸಸ್ಫುಲ್ ಆಗಿ ಬಂತು. ಸೊ ನಮಗೆ ಬಂದ್ಬಿಟ್ಟು 386 ರೂಪಾಯಿ ದುಡ್ಡು ಕ್ಯಾಶ್ ಬ್ಯಾಕ್ ಆಗಿ ಮತ್ತೆ ಸಿಕ್ಕಿದೆ ಅಂತ ಮೆನ್ಷನ್ ಆಗಿದೆ. ಗೋ ಟು ಮೈ ವ್ಯಾಲೆಟ್ ನ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಸೊ ಮೇಲ್ಗಡೆ ನೋಡ್ತಿರ್ಬೋದು ಇವಾಗ ನನಗೆ 1401 ರೂಪಾಯಿ ದುಡ್ಡು ನನ್ನ ವ್ಯಾಲೆಟ್ ಗೆ ರಿಸೀವ್ ಆಗಿರುವಂತದ್ದು. ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡ್ಕೊಂಡೆ ಅಂತಂದ್ರೆ ನೋಡ್ತಿರ್ಬೋದು TDS ಕ್ಯಾಶ್ ಬ್ಯಾಕ್ ಆಗ್ಬಿಟ್ಟು ನಮಗೆ ಕ್ಯಾಶ್ ಬ್ಯಾಕ್ ಅಮೌಂಟ್ ರಿಸೀವ್ ಆಗಿದೆ 481 ರೂಪಾಯಿ ದುಡ್ಡು. ಈ ತರ ನೀವು ಈ ಒಂದು ಅಪ್ಲಿಕೇಶನ್ ಅಲ್ಲಿ ಕಂಟಿನ್ಯೂಸ್ ಆಗಿ ದುಡ್ಡನ್ನ ಅರ್ನಿಂಗ್ ಮಾಡ್ಕೊಂಡು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ದುಡ್ಡನ್ನ ವಿತ್ಡ್ರಾವಲ್ ಆಗಿ ತಗೊಬಹುದು. ಅಪ್ಲಿಕೇಶನ್ ಅಂತೂ ತುಂಬಾನೇ ಚೆನ್ನಾಗಿದೆ ಗುರು. ಯಾರೆಲ್ಲ ಈ ಒಂದು ಅಪ್ಲಿಕೇಶನ್ ಬಳಸಿಕೊಂಡು ಅರ್ನಿಂಗ್ ಅನ್ನ ಮಾಡ್ಬೇಕು ಅನ್ಕೊಂಡಿದ್ದೀರಾ, ಈ ಕೂಡಲೇ ಡಿಸ್ಕ್ರಿಪ್ಷನ್ ಹಾಕಿರುವಂತ ಲಿಂಕ್ ಅನ್ನ ಕ್ಲಿಕ್ ಮಾಡ್ಕೊಂಡು ಆಪ್ ನ ಇನ್ಸ್ಟಾಲ್ ಮಾಡ್ಕೊಂಡು ನೀವು ಕೂಡ ಅರ್ನಿಂಗ್ ಅನ್ನ ಮಾಡಿ. ತುಂಬಾನೇ ಚೆನ್ನಾಗಿದೆ, ಮತ್ತೆ ಇನ್ಸ್ಟೆಂಟ್ ಆಗಿ ಪೇಮೆಂಟ್ ಅಂತೂ ಸಿಗುತ್ತೆ. ಈ ಒಂದು ಅಪ್ಲಿಕೇಶನ್ ಬಗ್ಗೆ ಏನಾದರೂ ಡೌಟ್ ಇದೆ ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಈ ಕೂಡಲೇ ಕಮೆಂಟ್ ಅನ್ನು ಮಾಡಿ ತಿಳಿಸಿ. ಡೆಫಿನೆಟ್ಲಿ ಆ ಕಮೆಂಟ್ಗೆ ಉತ್ತರ ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿಗೋಣ.